ತಾವುದಾರೆಂದು ಕೇಳಿದ ರಾಜ ರವಿಕೋಟಿ ತೇಜ. ಎಲ್ಲ ಮಾನವ ದೇವ ಉದ್ದು ಪ್ರಭಕರ ನವರಸಕರ ಜಗ ಜಗ್ಗಿಸುವ ಉದ್ದು ಸಭಾತರ ನಿಂತು ಕರಭುಜ ಮುಗಿದು ಸಜ್ಜನಿಂದ ಸಾತ್ವಿಕ ಭಾರಂ ಧರಿಸಿ ಬೆಸಗೊಳ್ಳ ಕುಶಲಗ್ರಹಣಿಯಿಂದ ಕಿಂಕರ ಸುಖಂಕರ ಸಾರಥಿ ಸಾರಥಿ ಎನ್ನುತ್ತಾರ ದೇವ. ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಎಲ್ಲ ಸಾರಥಿ ದೇವ ಇತ್ತವ ಎಂದು ನಾಮಾಂಕಿತವೇನೆಂದರೆ ಶ್ರೀಮತ್ ಪರತರ ಮೂರ್ತಿ ಮುಕ್ಕುಂದನ ಪಾದಂಬಜ ಭೃಂಗ ಸದಯತರಂಗ ಶಿಗುಣೈ ಭಂಗ ಅರಿಯಂತರ ಭುಜ ಸಂಘ ಶ್ರೀಮತ್ ಶುಭಾಂಗ ಚಂದ್ರ ಕುಲಿಸಿಕಮಣಿ ಎಂದೆನಿಸಿದ ಪ್ರವೀಣ ರಾಜ್ಯಮನ್ನರಾಗಿ ವಿರಾಜಿಸುವ ಈ ದಾರಾಗರದು ರಾಗ ರಸಭರ್ತದಿಂದ ನಿಮಿತ್ತವಾಗಿ ಗಡಿ ಎಂಬ ದೇವತೆಗೆ ದಿವ್ಯತರ ಮುಖದಂತೆ ಪ್ರಜ್ವರಿಸುವ ವಜ್ರದ ಕೋಟೆಯಿಂದ ವಿಸ್ತೀರ್ಣವನ್ನು ಹೊಂದಿದ ಹಸ್ತಿನವತಿಪುರವನ್ನು ಶಿಸ್ತಿನಿಂದ ಆಳುವ ಧರ್ಮರಾಯನೆಂದು ತಿಳಿಲಿ ಸಾರಥಿ ಅತಿ ಜಾಗೃತಿ. ಧರ್ಮರಾಜ ಮಹಾರಾಜರು ನೀವಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಎಲ್ಲ ಸಾರಥಿ ದೇವ ಸದ್ರಯದಿಂದ ಸಭಾಸ್ಥಾನಕ್ಕೆ ಸಾರಿದ ಕಾರಣವೇನೆಂದರೆ ಅತ್ಯಧಿಕವಾಗಿ ಮಿಕ್ತರಾಜ್ಞೆ ಮಾಡಿದ ರಾಜವೃತ್ತಾಂತವು ಮತ್ತೆ ನಿರುವುದೆಂದು ಚಿತ್ರಹಿಸಿ ತ್ವರಿತದ ವಿಚಾರಿಸುವ ನಿಮಿತ್ತವಾಯಿತು ಕೇಳಿದ ಸಾರಥಿ ಅತಿ ಜಾಗೃತಿ. ಒಳ್ಳೆಯದು ಭೂಪತಿ, ಮುಂದೇನು ಸಂಗತಿ? ಭೀಮಾರ್ಜುನ ಕರ್ಕೊಂಬರಪ್ಪ. ಊರವರೆಗೆ ಹೋಟೆಲ್ ಇದ್ದರೆ ಊಟಕ್ಕೆ ಭಯವಿಲ್ಲ, ಗಂಡರ ಮಕ್ಕಳು ಉಪವಾಸ ಬಿದ್ದರೆ ಕೇಳರೋದಕ್ಕಿಲ್ಲ, ಐನನ್ನೆಂಟಿ ಮನೆಗೆ ಬಂದರೆ ಅಡಿಗೆ ಮಾಡಿಲ್ಲ, ಐನನ್ನೆಂಟಿ ಮನೆಗೆ ಬಂದರೆ ಅಡಿಗೆ ಮಾಡಿಲ್ಲ, ನಾನೇನು ಮಾಡಲಿ ಮಾರಯ್ಯ ನೀವು ಜ್ವಾಳ ತಂದಿಲ್ಲ, ನಾನೇನು ಮಾಡಲಿ ಮಾರಯ್ಯ ನೀವು ಜ್ವಾಳ ತಂದಿಲ್ಲ. ಊರವರೆಗೆ ಹೋಟೆಲ್ ಇದ್ದರೆ ಊಟಕ್ಕೆ ಭಯವಿಲ್ಲ, ಎಂಡರು ಮಕ್ಕಳು ಉಪವಾಸ ಬಿದ್ದರೆ ಕೇಳರೋದಕ್ಕಿಲ್ಲ. ಭೀಮಾ ರಂಡೇ ನೀನು ಮಾನ ಕಳೆದೆಯಲ್ಲ, ಮಾನಗೇಡಿ ರಂಡೇ ನೀನು ಮಾನ ಬಿಡಿಗೆ ನಿಂತಳ ಕಡು ಬಿಡಿಗೆ ಕಾಲೇಜು ಮುಗಿಸಿ ಗಡಬಡ ಮಾಡಿ ಬರುತ್ತಾಳ ನನ್ನ ಹುಡುಗಿ, ಬರುತ್ತಾಳ ನನ್ನ ಹುಡುಗಿ. ಬಾಗಲಕೋಟೆ ಬಸ್ಟ್ಯಾಂಡಿನಾಗ ನಿಂತಳ ಕಡು ಬಿಡಿಗೆ, ಹೀಗೆ ನಿಂತಳ ಕಡು ಬಿಡಿಗೆ ಕಾಲೇಜು ಮುಗಿಸಿ ಗಡಬಡ ಮಾಡಿ ಬರುತ್ತಾಳ ನನ್ನ ಹುಡುಗಿ,
ಬರ್ತಾಳ ನನ್ನ ಹುಡುಗಿ ಬಾಗಲಕೋಟೆ ಬಚ್ಚಾಂಡಿನಾಗ ನಿಂತಳ ಕಡು ಬಿಡಿಗೆ ಹೀಗೆ ನಿಂತಳ ಕಡು ಬಿಡಿಗೆ ಕಾಲೇಜು ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ ಕಾಶ್ಮೀರ ಹಣ್ಣ ಬೆಕ್ಕಿನ ಕಣ್ಣ ಏನು ನಿನ್ನ ಬಣ್ಣ ಕಾಶ್ಮೀರ ಹಣ್ಣ ಬೆಕ್ಕಿನ ಕಣ್ಣ ಏನು ನಿನ್ನ ಬಣ್ಣ ಒಳದಂಗ ಚಿನ್ನ ಅಂತಿದ್ದಿರನ್ನ ಕೋಲಾರದ ಮೀನ ಒಳದಂಗ ಚಿನ್ನ ಅಂತಿದ್ದಿರನ್ನ ಕೋಲಾರದ ಮೀನ ಮುತ್ತಿನೊಳಗ ಮೆತ್ತಾಗ ಮಾಡಿದ ಕರೆ ಏಳ ನೀನ ಬರುತ್ತೇನ ಬೆನ್ನ ಬಾಗಲಕೋಟೆ ಬಚ್ಚಾಂಡಿನಾಗ ನಿಂತಳ ಕಡು ಬಿಡಿಗೆ ಹೀಗೆ ನಿಂತಳ ಕಡು ಬಿಡಿಗೆ ಕಾಲೇಜು ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ ಸರ ಗುಡಿಗೆಂದು ಗಣರಭಸದಿಂದ ಬಂದಂಥ ದೊರೆಯನ್ನು ಧಾರೆಂದು ಕೇಳಿದ ದೇವ ಎದ್ದು ಬಂದು ಹೇಳಪ್ಪ ಕೊಕ್ಕರಗೋಳ ಮಾವ ಯಜಮಾನ ದೇವ ಗುಡಿ ಗಂಬ ಮದನ್ ಮತ್ತ ಮುಖೇಂದ್ರನಂತೆ ಕಡು ಭಯಂಕರದ ಮುಂದ ಕಡೆಯಿಟ್ಟು ಅಂಕರ ಜಗಕ್ಕರಜ ಮೀಸೆಯನ್ನು ತಿರುಗುತ್ತ ದಡ್ಬಡಲ್ಲಂದು ಭೂಮಿಯನ್ನು ಒಡೆಯುತ್ತ ಬೋಯೆಂದು ಆರ್ಭಟಿಸುತ್ತ ಬಂದ ಭೀಕರ ಮೂರ್ತಿಯನ್ನು ದಾರಂದು ಕೇಳುವ ನೀನು ದಾವನ ಓ ದೇವ ನಾವು ದಾರಂದರೆ ಹಲ್ಲು ಇಲ್ಲದವರಿಗೆ ಬೆಲ್ಲ ಕೊಡಬಾರದು ಮುದುಕರಿಗೆ ಮದುವೆ ಮಾಡಬಾರದು ಮಕ್ಕಳು ಕೈಗೆ ಬಂದ ಮೇಲೆ ತಂದೆಯು ಹಿರಿತನ ಮಾಡಬಾರದು ನನ್ನ ಹೆಂಡತಿ ಪತಿವ್ರತೆ ಆದಳಂತೇಳಿ ತವರು ಮನೆಯಲ್ಲಿ 6 ತಿಂಗಳು ಬಿಡಬಾರದು ಬಿಟ್ಟರೂ ಚಿಂತೆ ಇಲ್ಲ ವಾರಕ್ಕೊಮ್ಮೆ ಹೋಗದು ಮಾತ್ರ ಮರೆಯಬಾರದು ಈ ಮಾನವ ಜನ್ಮ ಬಂದ ಮೇಲೆ ಗುರುವಿನ ಪಾದವನ್ನು ಹಿಡಿಯಲೇಬೇಕು ಅಂತ ಗುರುವಿನ ಪಾದವನ್ನು ಹಿಡಿದು ಬಂದು ಮಾತನಾಡಿಸುವ ಸಂತ ಸಾರಥಿ ನಾನಲ್ಲವೇನೋ ದೇವ ಯಾರಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಈ ಸಾರಥಿ ನಿನ್ನ ಶೌರ್ಯ ಧೈರ್ಯಕ್ಕೆ ಸರಿಗಾನೆ ಇಕೋ ಹಿಡಿ ಹಿಡಿ ವಜ್ರದ ಉಡುದಾರು ಸಡಗರದಿಂದ ನಡುವಿನ ಧರಿಸಿಕ ನಿನಗೆ ಒಪ್ಪಿದ್ದೇ ಇತ್ತ ಬಾ ಎನ್ನ ಸಡಗರದ ನಾಮವನ್ನು ಬೇರವೇ ಚೆನ್ನಾಗಿ ಗೆಳವಂತನಾಗು ಚೆನ್ನಾಗಿ 18 ಮಣದ ಗಜೆಯನ್ನು ಲೆಕ್ಕಿಸದ ಸಕ್ಕಿನಿಂದ ಗಕ್ಕನ ಮೇಲಕ್ಕೆತ್ತ ಭೂಮಿಗೆ ಆರ್ಭಟಿಸಿ ಹೊಡೆಯಲು ಈ ಭೂಮಿಯನ್ನು ಒತ್ತ ಆದಿಶೇಷನ ಭವೇನೆಂದು ಚೇರ ವಿಷಕಾರಿಕೊಂಡು ಮೂರ್ಛಿತನಾಗಿ ಬಿದ್ದನು ಎಲ್ಲ ಸಾರಥಿ ಭೂಪಾಲಕರೆಲ್ಲರೂ ಎದೆ ಒಡೆದ ಬಾಯಾರಿ ಬಳಲಿ ಎಚ್ಚರ ತಪ್ಪಿ ಬಿದ್ದರು ದೇವತರ ಶಿವನ ಮರೆ ಬಿದ್ದರು ಎನ್ನ ಸಿಂಹದನಿಗೆ ಆರ್ಭಟಕ್ಕೆ ದಿಗ್ಗಜಂಗಳ ಭವೇನೆಂದು ಚೇರ ಕಣ್ಣು ಮುಚ್ಚಿ ಭೂಮಿಗೆ ಬಿದ್ದವು ಕೆಲ ಸಾರಥಿ ರಾಕ್ಷಸರ ಪ್ರಾಣಗಳ ಕಟಕಿ ಸಿಡಿದವು ಪಡಿಬಲಾಲರು ಎಲ್ಲದ ನಡುನಡಿಗೆ ದಿಕ್ಕು ದಿಕ್ಕಿಗೆ ಹೊಡೆಯುವರು ಇಂಥ ಭೀಕರ ರಿಪ ಭಯಂಕರ ಶೌರ್ಯ ಧೈರ್ಯ ಗಾಂಭೀರ್ಯದಿಂದ ಮೆರೆಯುತ್ತ ಕೌರವರೆಂಬ 100 ಮಂದಿಗೆ ಮೃತ್ಯು ದೇವ ತೆನಿಸಿದ ಭೀಮಸೈನ ಮಹಾರಾಜರದ ತಿಳಿದ ಚಾರ ಇಡಿ ಇಡಿ ನನ್ನ ಗೋಳಾರ
ವೀರ ಭೀಮಸೇನ ಮಹಾರಾಜರು ಇವಾದರೆ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಎಲೈ ಸಾರಥಿ ಅಟ್ಟಾಸದಿಂದ ಮೆರೆಯುವವರ ಸರಸಭ ಮಂಟಪಕ್ಕೆ ಬಂದ ವೃತ್ತಾಂತವೇನೆಂದರೆ ಏನು ದೇವ ನಮ್ಮ ಅಣ್ಣನಾದ ಧರ್ಮರಾಯನು ಕಾಲ ಕಾಲಕ್ಕೆ ಏನು ಅಗ್ನಿ ಮಾಡುವನು ಅದನ್ನೆಲ್ಲ ಶಿರಸಾವಿಸಿ ನಡೆಸುವ ಕಾರಣಕ್ಕೆ ಮರಣವಾಯಿತು ಕಂಡೆಯ ಸಾರಥಿ ಅತಿ ಜಾಗೃತಿ ಒಳ್ಳೆಯದು ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ಇನ್ನೊಂದು ಕುರ್ಚಿ ಕೊಡ್ರಪ್ಪ ಕುರ್ಚಿ ಕೊಡ್ರಿ ಅಲ್ಲ ಕುರ್ಚಿ ಅಲ್ಲ ತಡ್ರಿ ಕುಣದ ಮೇಲೆ ಒಂದೆರಡು ಕುರ್ಚಿ ಕೊಡ್ರಣ್ಣ ಕುರ್ಚಿ ಕೊಡ್ರ ಕುರ್ಚಿಗಳು ದೇವ ತಾವುದಾರಂದು ಕೇಳಿದೆ ಬಂದವರಂ ದಾರಂದು ಕೇಳಿದೆ ದೊರೆಯೇ ಭಾಗ್ಯ ಸರಿಯೇ ದೇವ ಈ ಭೂಮಂಡಲದಳ ನಾವೇ ಗಂಡುಗಳಿಗಳಂದ ಹಂಡಲಿದು ಬರುವ ಬಂಡರ ಗುಂಡಿಗೆಲ್ಲ ಕಂಡನ ಕೈದ ಬಂಡ ಪಾಷಾಂಡಿಗೆ ರುಂಡವನ್ನು ಚಂಡಾಡುವ ಗಂಡುಗಳಿಗಳ ಮುಂದೆ ಸುರವಾಗಿ ಮಾತನಾಡಿಸುವ ನೀನು ದೇವ ನಾವುದಾರಂದರೆ ಕರ್ನಾಟಕ ದೇಶದಲ್ಲಿ ತಯಾರಾಗಿದೆ ಸಿಮೆಂಟು ಅದರಷ್ಟು ಗಟ್ಟಿಯಾಗಿಲ್ಲ ಈಗಿನ ಗೌರ್ಮೆಂಟು ಪ್ರತಿಯೊಬ್ಬರು ಆಗ್ಬೇಕಂತಾರ ಪಂಚಾಯತಿ ಪ್ರೆಸಿಡೆಂಟು ನಾನು ಪ್ರೆಸಿಡೆಂಟ್ ಆಗ್ಬೇಕಂತೇಳಿ ಕಳ್ಕೊಂಡ ಲಕ್ಷಗಳು 18 ಲಕ್ಷಗಳನ್ನು ಕಳೆದುಕೊಂಡು 8 ಓಟಿನೊಳಗೆ ಒಂಟು ಬಂದ ಬಂಟ ಸಾರಥಿ ನಾನಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಸಾರಥಿ ನಾವು ದಾರಂದರೆ ಯಾರು ದೇವ ಈ ಬ್ರಹ್ಮಾಂಡದೋಳು ಮಾರುಮಲಿತ ಪಾಂಡುರಾಯರಿಗೆ ನಾವೇ ಗಂಡುಗಲಿ ಎಂದು ಡಂಗೂರವನ್ನು ದಂಡಡಲ್ಲೊಂದು ವರ್ಷವ ಬಂಡರ ಮಂಡಗಳನ್ನು ಚಂಡಾಡುವುದಕ್ಕೆ ಉಜ್ಜಂಡ ಪ್ರಚಂಡ ತರ ಪಾಸುಪಸಾತ್ರವನ್ನು ಬಿಡಿದ ಜಗತ್ಕರ್ತನಾದ ಗರುಡದ ಜನನ ಅರ್ಚಿಸಿ ಮೆಚ್ಚಿಸಿ ಕೈವಶ ಮಾಡಿಕೊಂಡು ಕಡೆಯದೆ ಭುಜ ಸ್ಥಾನವನ್ನು ಗೈದು ಕುಪ್ಪಳಿಸಿದನು ಸ್ಟೇಂಕಾರವನ್ನು ಗೈದು ಆರ್ಭಟಿಸಿದ ಅಂಬಿಗ ತಟ್ಟಾಕ್ಷಯಸ್ತವನ್ನು ಕರ್ಣ ಪರ್ಯಂತರ ಸೇದಿ ಹೊಡೆಯಲು ಪದವಿ ಗದನ ನಡಿಗೆ ಕಡಲಕ್ಕಿದ್ರ ಮಂಡಲಕ್ಕೆ ಉದುಕುವ ಚಲ್ಲನ ಚಿಮ್ಮಿತ
ಧೀರಾಗಿ ಕಡೆಗೆ ಬಿದ್ದು ಆಕಾಶ ಮಂಡಲವು ಬೋ ಎಂದು ಒದರಿತು. ಲಿಕ್ಕಿದ ಎನ್ನಸ್ತಕ್ಕೆ ಸೊಂಕಿಸ ರಕ್ಕಸರೆಲ್ಲ ಲೆಕ್ಕ ಮುಕ್ಕಿದ ಬರೆಯಂತೆ ದಿಕ್ಕು ದಿಕ್ಕಿದ ಭೀಮಣ್ಣ ಮುಗಿಸಿಬಿಟ್ಟೆ. ಎನ್ನ ಅದ್ಭುತಕ್ಕೆ ಶರದೊಬ್ಬರಕ್ಕೆ ಕೇಳಿ ತಕ್ಷಣ ನಿರ್ಧಾರವಿಲ್ಲ ಪಚ್ಚಣ್ಣನ ಸುತ ಎಂದು ಗಾಬರಿಗೊಂಡು ತಳವರ್ಜಿಸಿ ಮೂರ್ಛಂಗದೊಡೆಯನಾದ ಶಂಭುವನ್ನು ಬರೆಯಿತು. ಕಿಟ್ಟು ಕಾಲೆಯಿಂದ ಕಿಡದವರು ಗಂಡ ಮಾರ್ಮಲ್ಲಿದ್ದ ವೈರಿಗಳನ್ನ ಪ್ರಚಂಡನ ಕಾಲ್ಬೆಂಡಗಳನ್ನು ಎನ್ನಗೆ ಹಾಕಿ ವಟಾಂಗಿಯನ್ನು ಒಗಳಿಸಿದೆ. ಎಂತ ಹುದ್ದೆ ಪರಕ್ರಮ ಬಿಡುವ ಜನ ಯಾವತ್ತು ಉಪದೇಶದಿಂದ ಉದ್ಭವಿಸಿದ ಮೂರು ಲೋಕದ ಗಂಡನಂದನಿಸಿದ ಅರ್ಜುನ ಮಹಾರಾಜನಂದು ಜೈ ಬೇರಿಯನ್ನು ವರ್ಷಲೈ ಸಾರ್ಜೆ ಅರ್ಜುನ ಮಹಾರಾಜರಾದರೆ ಗರ್ಜನೆಯಿಂದ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಸಾರಥಿ ಭೂಪತಿ ಈ ಸುಂದರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿದ್ಯಾ? ಹೌದು ದೇವ. ಕುಲ್ಲ ಸೆರಪಿತನ ಸಲ್ಲಲಿತ ಕರುಣದಿಂದ ಕುಲ್ಲ ಕೌರವರನ್ನು ನಿಲ್ಲದೆ ಯಮಲಾಯಕ್ಕೆ ತಪ್ಪಿಸಿ ಬಲ್ಲಿದ ಹಚ್ಚಿನ ವಚನ ಕೈವಶ ಮಾಡಿಕೊಂಡು ಹಾಳುವ ಹಣ್ಣನಾದ ಧರ್ಮರಾಯನನ್ನು ಸಲ್ಲಲಿತ ಆಜ್ಞೆಯನ್ನು ಶೀಘ್ರವಾಗಿ ನೆರವೇರಿಸುವ ನಿರ್ತಾರ್ತನವಾಗಿ ಬರೋಣವಾಯಿತು ನಮ್ಮ ಅಗ್ರಜನ ತೋರಿಸಲೇ ಸಾಧ್ಯ. ನಿಮ್ಮಿಷ್ಟಂತಾಗಲಿ ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ನಮೋ 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 ಐಶ್ವರ್ಯ ಮಸ್ತ್ ಮೇಲ್ ಕೇಳಿರಿ ಅನು ಜಾತಿ ಹೇಳ್ಯಾರ. ಆಹೋ ಅನು ಜಾತಿ ಹೇಳ್ಯಾರ. ಅದೇನೋ ಚೆನ್ನಾಗಿ ಅಗ್ರಜ. ನಮ್ಮಯ ಪ್ರಜೆಗಳು ಶ್ರೀಮತಿ ವೀರರೇ ಶೂರರೇ ಭೀಮಾರ್ಜುನರೇ ನಮ್ಮಯ ಪ್ರಜೆಗಳು ಶ್ರೀಮತಿ ಜಪಿಸುತ್ತಲಿರುವರೆ ದಾನ ಧರ್ಮವರು ಗೈಲುತ್ತಲಿರುವರೆ ದಾನ ಧರ್ಮವನ್ನು ಗೈಲುತ್ತಲಿರುವರೆ ತಂದೆ ತಾಯಿಗಳ ಪೂಜಿಸುತ್ತಿರುವರೆ ತಂದೆ ತಾಯಿಗಳ ಪೂಜಿಸುತ್ತಿರುವರೆ ವೀರರೇ ಶೂರರೇ ಭೀಮಾರ್ಜುನರೇ ನಮ್ಮಯ ಪ್ರಜೆಗಳು ಶ್ರೀಮತಿ ಇರುವರೆ ನಮ್ಮಯ ಪ್ರಜೆಗಳು ಶ್ರೀಮತಿ ಇರುವರೆ ವೀರರೇ ಆಹೋ ಅನುಜಾದಿರ ಅಗ್ರಜ ಗಮ್ಮನ ಏಕ ದೃಷ್ಟಿಯಿಂದ ತ್ರಿಲೋಕ ಪಾವನನಾದ ಸಾಂಬ ಶಿವನ ನಂಬಿ ಅನವರ್ತ ಘನ ಶಿವನಂ ಸಂಕೇತನ ಕೈವರಿ ಸರ್ವ ಪ್ರಾಣಿಗಳನ್ನು ತನ್ನಂತಿದ್ದೇವರಿ ಪರರ ದ್ರವ್ಯನ್ನು ಮಣ್ಣಿನ ಸಮಾನ ಮಾಡಿ ಬಾಯಿಸುವರಿ ತಮ್ಮ ಆಹೋ ಅಗ್ರಜ ಪರ ಸ್ತ್ರೀಯರನ್ನು ತಾಯ ಸಮಾನೆಂದು ನಂಬುವರಿ ತಂದೆ ತಾಯರನ್ನು ದೇವರೆಂದು ಪೂಜಿಸುವರಿ ಗುರು ಹಿರಿಯರಿಗೆ ಶರಣಾಗಂತ ಆಗುವರಿ ಸಾಧ ಸತ್ಪುರುಷರನ್ನು ಮುನಿಸುವರಿ ಇಂಥ ಪರಮ ಪುಣ್ಯಶಾಲಿಗಳೇ ತನು ಮನಂಗ್ರಹದಾಗಿ ಮಾಡಿ ಒಂದಾದರೂ ಕುಂದು ಕೊರತೆಗಳು ಬಾರದಂತೆ ಸಂತೋಷಗೊಳ್ಳುವಂತೆ ಕಾಪಾಡುವುದು ತಮ್ಮ ಹೇಗೆ ರಾಜ್ಯರ ಧರ್ಮ. ಆಹೋ ಅಣ್ಣನಾದ ಇರಿಷ್ಟರನೇ ತಮ್ಮನೇ
ನಮ್ಮ ಕಟ್ಟಳೆಯಂತೆ ನಮ್ಮ ರಾಜದೋಳ ನಿಷ್ಠೆಯಿಂದ ನಡೆಯುವವರು ಶ್ರೇಷ್ಠ ಮನದೇಶ ನೆರವೇರಿಸಿ ದುಷ್ಟರ ಕಟ್ಟಳೆಯನ್ನು ಸಿಕ್ಕಿಸಿ ನಮ್ಮ ರಾಜದೊಳಗೊಡದಂತೆ ತಪ್ಪಿಸಿರುವೆ. ಅತಿಥಿ ಅಬ್ಧಾತರಿಗೆ ಬೆಟ್ಟದಂತೆ ಅನ್ನದಾನ ರಾಜ್ಯ ಮಟ್ಟಿಸಿರುವನು. ಮುಂದೇನ ಉತ್ತರ ಬಿತ್ತರ ಧರ್ಮನಂದನ ಮಾಡಿದರು ವಂದನ. ಎನ್ನ ಭುಜಬಲ ಪಟ್ಟದಾನ್ಯಾದ ಭೀಮಸೇನ ಓ ಅಗ್ರಜ, ನಿನ್ನ ಸನ್ಮುಖ ವಚನವನ್ನು ಆಲಿಸಿ ಎನ್ನ ಮನಕ್ಕೆ ಅನ್ಯೂನ್ಯವಾಯಿತು. ನಿನ್ನ ಪೀಠವನ್ನು ಅಲಂಕರಿಸುವುದರ ವೈರ್ಜನ ಭಯಂಕರ ಆಗಲಿ ಅಗ್ರಜ. ತಮ್ಮ ಪಾಲ್ಗುಣ ಅಗ್ರಜ ಹೇಳಿವೆನು ಕೇಳು. ಅದೇ ಚೆನ್ನ ಹಾಗೆ ಅಗ್ರಜ. ಸಹೋದರ ಇಂದ್ರನ ಕುವಾರ ನಮ್ಮಯ ರಾಜದ ಪೂರ್ಣ ವಿಚಾರ. ಪೇಡು ಸಹೋದರ ಇಂದ್ರನ ಕುವಾರ ನಮ್ಮಯ ರಾಜದ ಪೂರ್ಣ ವಿಚಾರ. ಗಿಡ ನುಡಿಗಳನ್ನು ನುಡಿಯುವ ಮೂಡರ ಗಿಡ ನುಡಿಗಳನ್ನು ನುಡಿಯುವ ಮೂಡರ ವಂದಿಸಿ ಅವರನ್ನು ತಾರೋ ವೀರ. ಪೇಡು ಸಹೋದರ ಇಂದ್ರನ ಕುವಾರ ನಮ್ಮಯ ರಾಜದ ಪೂರ್ಣ ವಿಚಾರ. ಕಪ್ಪ ಕಾಣಿಕೆಗಳ ಕೊಡದೆ ಇರುವರ ಬಂಧಿಸಿ ಅವರನ್ನು ತಾರೋ ವೀರ. ಕಪ್ಪ ಕಾಣಿಕೆಗಳ ಕೊಡದೆ ಇರುವರ ಬಂಧಿಸಿ ಅವರನ್ನು ತಾರೋ ಶೂರ. ತಿರುಗಿ ಬೀಲ ಹಾಕಡು ಮೂರ್ಖರ ತಿರುಗಿ ಬೀದ ಹಾಕಡು ಮೂರ್ಖರ ಕಾರಾಗುವವನು ಸೇರಿಸು ವೀರ. ಕಾರಾಗುವವನು ಸೇರಿಸು ವೀರ. ಪೇಡು ಸಹೋದರ ಇಂದ್ರನ ಕುವರ ನಮ್ಮಯ ರಾಜದ ಪೂರ್ಣ ವಿಚಾರ. ಪೂರ್ಣ ವಿಚಾರ ಪೂರ್ಣ ವಿಚಾರ. ಸಡಗರದ ಬಿಡೋ ಜನ ಸುತನಾದ ಪಾರ್ಥ ಅಗ್ರಜ ಉಡು ರಾಜ್ಯ ಕುಲ ಸ್ವಾರ್ಥ. ಪಡವಿಬ್ಬರು ಕಡುಮೀರಿ ಕಪ್ಪಂ ಕೊಡದೆ ತುಡ ಬಲಡ್ಡರೆಂಬ ಜಡಮತಿ ಪಡವಿಪರಂ. ತಡೆಯದೆ ಒಳ್ಳಲೊಳ ಅಡಿಗಿದ ಸೊಕ್ಕನ್ನು ಲೆಕ್ಕಿಸದೆ ಒಕ್ಕಲಿಕ್ಕಿ ಎಡಮುಡೆಂ ಬಂಧಿಸಿ ತಡ ಮಾಡಿದ ನಮ್ಮ ಕಾರಾಗೃಹವನ್ನು ಸೇರಿಸು ನರನೇ ಪಡವಿಪರಂ ಮದ ಮರ್ದನನೇ. ಆಹೋ ಅಗ್ರಜ, ಅನುಜ ಚಪ್ಪನ್ನಾರು ದೇಶದ ರಾಜರು ನಮ್ಮ ದಪ್ಪಕ್ಕೆ ಅಂಜೆ ಕಪ್ಪದೆ ಕಪ್ಪಂ ತಂದಪ್ಪಿಸಿರುವರು. ಇದಕ್ಕ ತಪ್ಪಿದ ಕಡು ಮೂಡರ ಕಾಲ್ ಬಿಡಿದ ತೆರ್ರನ ತಿಗಿರಿಯಂತೆ ತಿರುಗಿ ದುಪ್ಪನೆ ಸ್ವಾಮರಕ್ಕೆ ಅಪ್ಪಳಿಸಿ ಜೀವದಿಂದ ಯಮನ ಭವನಕ್ಕೆ ಓಡಿಸಿದ್ದರೆ ಬಾಪುರೇ ಪಶುಪತಿಯನ್ನ ವಶ ಮಾಡಿಕೊಂಡು ಫಲವಿರಾಗ್ರಜ ಮುರಹರಣ ಅಂತಃಕರಣ ನಮ್ಮೋಳ ಪರಿಪೂರ್ಣ ಇರೋರಿಗೆ ಪರರಾಜರಂಬ ಬಡನರಿಗಳ ಪಾಡಿಯನ ಅಣ್ಣ ಸುಗುಣ ಲಾವಣ್ಯ. ತಮ್ಮ ಪಾಲ್ಗುಣ ನಿನ್ನ ಸಾಹಸದ ವಚನವನ್ನು ಕೇಳಿ ಎನ್ನ ಮನಕ್ಕೆ ಬಹು ಸಂತೋಷವಾಯಿತು. ತಮ್ಮನಾದ ಭೀಮಸೇನ ಓ ಅಗ್ರಜ, ಇವತ್ತಿಗೆ ರಾಜ್ಯ ಕಾರ್ಯವನ್ನು ವಿಸರ್ಜಿಸಿ ಅರಮನೆಗೆ ತೆರಳಿರೆ ಸಹೋದರರೇ ದೊಡಬಲಾಡ್ಡರೆ. ಆಹೋ ಅಗ್ರಜ, ಈ